ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ದು ಸರ್ಕಾರ ಸತ್ತಿದೆಯೋ ಬದುಕಿದೆಯೋ ಗೊತ್ತಿಲ್ಲ. ನೆರೆ ಸಂತ್ರಸ್ತರಿಗೆ ಸ್ಪಂದಿಸದಂತಹ ಇಂತಹ ಸರ್ಕಾರ ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಈಗಾಗಲೇ ಸರ್ಕಾರದ ವಿರುದ್ಧ ಗುಟುರು ಹಾಕ್ತಾ ಇದ್ದಾರೆ. ಬೇಜವಾಬ್ದಾರಿಯ ಹೇಳಿಕೆಗಳನ್ನ ಕೊಡೋದನ್ನ ಬಿಟ್ಟು ಮೊದಲು ನೀವು ಕೆಲಸವನ್ನ ಮಾಡಿ. ನೆರೆ ಸಂತ್ರಸ್ತರ ಬಗ್ಗೆ ನಾನ್ ಕೇಳದೆ ಇನ್ಯಾರು ಕೇಳ್ತಾರ್ರಿ? ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇಂತಹ ಬೇಜವಾಬ್ದಾರಿ ಸರ್ಕಾರವನ್ನ ನಾನು ಎಲ್ಲೂ ನೋಡಿಲ್ಲ ಅನ್ನುವಂತಹ ಒಂದು ಟೀಕೆಯನ್ನ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಮುಗ್ಗಟ್ಟುಗಳೆಲ್ಲ ಹೋಗಿದಾವೆ, ಕೊಚ್ಚೋಗಿದಾವೆ, ಅವಕ್ಕೆಲ್ಲ ಪರಿಹಾರ ಕೊಟ್ಟಿದಾರ? ಒಂದ್ ಮನೇಲಿ ಅಣ್ಣ ತಮ್ಮೀರು ಇದ್ದಾರೆ, ಅವ್ರಿಗೆಲ್ಲ ಪರಿಹಾರ ಕೊಟ್ಟಿದಾರ? ವಸ್ತು ಸ್ಥಿತಿ ಅರ್ಥ ಆಗಿಲ್ಲ ಅವ್ರಿಗೆ, ಜನಗಳ ಬಳಿಗೆ ಬಂದಿಲ್ಲ. ಅಸೆಂಬ್ಲಿನಲ್ಲೆಲ್ಲ ಹೇಳಿದ್ರೆ ಎಲ್ಲ ಒಪ್ಕೊಂಡಿದ್ದಾರೆ, ಕೊಡ್ಬೇಕು. ಕೊಡದೆ ಹೋದ್ರೆ ಹೋರಾಟ ಮಾಡ್ತೀವಿ ನಾವು. ವಿಪಕ್ಷ ನಾಯಕರಾಗಿ ಅಧಿಕಾರಕ್ಕೆ ಬರಲ್ಲ ಸಿದ್ದರಾಮಯ್ಯನವರು ಅಂತ ಪಾಪ ಯಡಿಯೂರಪ್ಪನವರು ಏನ್ ಭವಿಷ್ಯ ಹೇಳ್ತಾರ? ಪುರೋಹಿತರವರು ಭವಿಷ್ಯ. ಜೆಡಿಎಸ್ನ ಮತ್ತೊಂದು ವಿಕೆಟ್ ಪತನ ಅಂತಾನೆ ಹೇಳಲಾಗ್ತಾ ಇದೆ. ಪುಟ್ಟಣ್ಣ ರಾಜೀನಾಮೆ ಫಿಕ್ಸ್. ಮತ್ತೆ ಇನ್ಯಾರು ಸಾಮೂಹಿಕ ರಾಜೀನಾಮೆಯನ್ನ ನೀಡ್ತಾರಾ ಎಂಎಲ್ಸಿಗಳು ಅನ್ನುವಂತಹ ಪ್ರಶ್ನೆ. ಜೆಡಿಎಸ್ಗೆ ಪುಟ್ಟಣ್ಣ ಗುಡ್ ಬೈ ಅಂದ್ರೆ ಒಂದು ರೀತಿಯಲ್ಲಿ ಈಗಾಗಲೇ ಆ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದ್ದು, ಸಾಮೂಹಿಕ ರಾಜೀನಾಮೆಯನ್ನ ನೀಡ್ತಾರಾ ಎಂಎಲ್ಸಿಗಳು? ಜೆಡಿಎಸ್ ಬಿಡುವ ತೀರ್ಮಾನವನ್ನ ಮಾಡಿದ್ದಾರೆ ಎಂಎಲ್ಸಿ ಪುಟ್ಟಣ್ಣವರು. ಬಹುತೇಕ ಎಂಎಲ್ಸಿಗಳಿಂದ ರಾಜೀನಾಮೆ ತೀರ್ಮಾನ ಅಂತಾನೆ ಹೇಳಲಾಗ್ತಾ ಇದ್ದು, ರಾಮನಗರದಲ್ಲಿ ಎಂಎಲ್ಸಿ ಪುಟ್ಟಣ್ಣ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಕೆಲವರಿಗೆ ಯಾರಿಗೆ ನೋವಾದ್ರೂ ಸತ್ರು ಏನು ಅನ್ಸಲ್ಲ, ಕುಮಾರಸ್ವಾಮಿಯ ಹೆಸರು ಹೇಳದೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಪುಟ್ಟಣ್ಣ. ಹೀಗಾಗಿ ರೆಬಲ್ ಆಗಿದಾರಾ ಎಂಎಲ್ಸಿಗಳು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಕುಮಾರಸ್ವಾಮಿಯ ಹೆಸರಲ್ಲದೆ ಒಂದು ರೀತಿಯಲ್ಲಿ ಕೆಲವರಿಗೆ ಯಾರಿಗೆ ನೋವಾದ್ರೂ ಸತ್ರು ಏನು ಅನ್ಸಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡೋದ್ರ ಮೂಲಕ ರೆಬಲ್ ಆಗಿದಾರಾ ಎಂಎಲ್ಸಿಗಳು ಅನ್ನುವಂಥದ್ದು. ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಬಸವರಾಜ ಹೊರಟ್ಟಿ ಅವರು. ವಿಧಾನಸೌಧದ ಉಪಸಭಾಪತಿ ಕೊಠಡಿಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದ್ದು, ಒಂದು ರೀತಿಯಲ್ಲಿ ಈಗ ಎಂಎಲ್ಸಿಗಳು ರಾಜೀನಾಮೆಯ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಆದ್ರೆ ಈಗಾಗಲೇ ಸಾಕಷ್ಟು ರೀತಿಯಾದ ನಿರ್ಧಾರ ಆಗಿದೆ ಈ ವಿಚಾರದಲ್ಲಿ. ಆದ್ರೆ ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನಗಳು ಕೂಡ ಆಗಿದೆ. ಇನ್ನೊಂದ್ ಕಡೆ ಬಸವರಾಜ ಹೊರಟ್ಟಿ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಸಭಾಪತಿ ಕೊಠಡಿಯಲ್ಲಿ ಸಭೆಯನ್ನ ನಡೆಸಲಾಗ್ತಾ ಇದ್ದು, ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳಿದಾರಂತೆ ಬಸವರಾಜ ಹೊರಟ್ಟಿ. ಅಲ್ಲ, ನಾನು ಜೆಡಿಎಸ್ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಅಲ್ಲಿ ಎರಡೇ ಮಾತಿಲ್ಲ. ಆದರೆ ಮುಂದೆ ಗೊತ್ತಿಲ್ಲ ನಮ್ಗೆ. ಈಗ ನಮ್ಮಲ್ಲಿ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಸುಮಾರು ಎಲ್ಲರೂ ಆಲ್ಮೋಸ್ಟ್ 1, 2, 3 ಬಿಟ್ಟರೆ ಎಲ್ಲರೂ ಆಲೋಚನೆ ಮಾಡ್ತಿದ್ದಾರೆ. ಸೊ ಎಲ್ಲರೂ ಸೇರಿ ತೀರ್ಮಾನ ತಗೋಬೇಕು ಅಂತ ಅಂದ್ಕೊಂಡಿದ್ವಿ, ಗೊತ್ತಿಲ್ಲ. ಈ ನಡುವೆ ನಮ್ಮಲ್ಲಿ ವಿಧಾನ ಪರಿಷತ್ ಸದಸ್ಯರು ಏನಿದ್ದಾರೆ ನಮ್ಮ ಪಕ್ಷದವರು, ಅವರು ಕೂಡ ಎಲ್ಲರೂ ಕೂಡ ಸೇರಿ ತೀರ್ಮಾನ ತೆಗೆದುಕೊಳ್ಳುವ ಅನ್ನೋ ಒಂದು ಮಾತನ್ನ ಹೇಳಿದರು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗಾಗಲೇ ಒಂದು ರೀತಿಯಲ್ಲಿ ರಾಜೀನಾಮೆಯ ಪರ್ವ ಆರಂಭ ಆಗಿದೆ. ಈಗ ಪುಟ್ಟಣ್ಣ ಅವರು ಕೂಡ ರಾಜೀನಾಮೆ ಫಿಕ್ಸ್ ಅಂತಾನೆ ಹೇಳಲಾಗ್ತಿದ್ದು, ಇನ್ನೊಂದಷ್ಟು ಎಂಎಲ್ಸಿಗಳು ಈ ಒಂದು ರಾಜೀನಾಮೆಯನ್ನ ಕೊಡುವಂತಹ ನಿರ್ಧಾರ ಕೈಗೊಂಡಿದ್ದಾರಾ? ಹಾಗಾದ್ರೆ ಮನವೊಲಿಸುವ ಪ್ರಯತ್ನ ಏನಾದ್ರೂ ಆಗ್ತಿದ್ಯಾ? ನಮಿತಾ, ಖಂಡಿತವಾಗ್ಲೂ ಪುಟ್ಟಣ್ಣ ಈಗಾಗಲೇ ಏನು ರಾಜೀನಾಮೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ, ಅದರಂತೆ ಎಲ್ಲಾ ಶಾಸಕರುಗಳು ಕೂಡ ಅದೇ ರೀತಿಯಾದಂತಹ ಅಂದ್ರೆ ಪರಿಷತ್ ಸದಸ್ಯರು ಅದೇ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರನ್ನ ಕರೆದು ಏನಾದ್ರು ಮಾತಾಡಿದ್ರೆ ಅವರು ಆ ಒಂದು ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿತಾ ಇದ್ರು. ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳ ದಿನಗಳಿಂದ ಅವರ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ. ಹೀಗಾಗಿ ಅವರ ವಿರುದ್ಧವಾಗಿ ರೆಬಲ್ ಆಗಿ ಈಗ ಅವರ ವಿರುದ್ಧವಾಗಿ ಸಿಡಿದೆದ್ದು ನಿಂತಿರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರ ಪಕ್ಷದಲ್ಲಿ ಅಂದ್ರೆ ಜೆಪಿ ಭವನದಲ್ಲಿ ಆ ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಜೊತೆಗೆ ಏನು ಸಮಸ್ಯೆಗಳಿದೆ ಅದನ್ನ ದೂರ ಮಾಡುವಂತ ನಿಟ್ಟಿನಲ್ಲಿ ಒಂದು ಪೂಜೆ ಅವನ ಎಲ್ಲವನ್ನು ಕೂಡ ಮಾಡಿದ್ರು. ಅದರ ನಂತರವಾಗಿ ಈಗ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಸುಮಾರು ಜೆಡಿಎಸ್ ನ ಸುಮಾರು 16 ಜನ ಪರಿಷತ್ ಸದಸ್ಯರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಅವರ ವಿರುದ್ಧವಾಗಿ ಇದೀಗ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಮೀಟಿಂಗ್ ಅಲ್ಲಿ ಮುಖ್ಯವಾಗಿ ಈಗಾಗಲೇ ಪುಟ್ಟಣ್ಣ ಅವರು ಏನ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಪಕ್ಷವನ್ನ ಬಿಡೋದಕ್ಕೆ, ಅದೇ ರೀತಿಯಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳೋದಕ್ಕೂ ಕೂಡ ಈ ಒಂದು ಪರಿಷತ್ ಸದಸ್ಯರು ಮುಂದಾಗಿರುವಂತದ್ದು. ಇವತ್ತಿನ ಸಭೆಯಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಿರುವಂತದ್ದು ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲಾ ಶಾಸಕರುಗಳನ್ನು ಕೂಡ ಒಂದು ವಿದೇಶ ಪ್ರವಾಸಕ್ಕೆ ಕರ್ಕೊಂಡೋಗಿದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಆ ಒಂದು ಪ್ರವಾಸಕ್ಕೆ ಪರಿಷತ್ ಸದಸ್ಯರು ಕೂಡ ಒಂದು ಆಹ್ವಾನ ಮಾಡಿದ್ದಾರೆ. ಆ ಒಂದು ಪ್ರವಾಸಕ್ಕೆ ನಾವು ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಒಂದು ತೀರ್ಮಾನವನ್ನ ಕೈಗೊಳ್ಳುವಂತದ್ದು. ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಕೂಡ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಅವರ ವಿರುದ್ಧವಾಗಿ ಯಾವ ರೀತಿಯಾಗಿ ನಾವು ಹೋರಾಟ ಮಾಡಬೇಕು, ಜೊತೆಗೆ ಒಂದ್ ವೇಳೆ ಇಲ್ಲೇ ಇರ್ಬೇಕಾ ಅಥವಾ ನಾವೇನಾದ್ರೂ ಬೇರೆ ಮಾರ್ಗವನ್ನ ಉಪಯೋಗಗಳನ್ನ ಮಾಡ್ಕೊಳ್ಬೇಕಂದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಕಡೆ ಏನಾದ್ರು ಮುಖ ಮಾಡ್ಬೇಕಾ, ಆ ಕಡೆ ಏನಾದ್ರು ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಪರಿಷತ್ ಸದಸ್ಯರು ಎಲ್ಲರೂ ಕೂಡ
ಸೇರಿ ಒಂದು ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಬಸವರಾಜ ಹೊರಟ್ಟಿ ಸೇರಿದಂತೆ ಏನು MLC ಶ್ರೀಕಂಠೇಗೌಡ ಸೇರಿದಂತೆ ಪ್ರಮುಖವಾದಂತಹ ಪರಿಷತ್ ಸದಸ್ಯರು ಈಗ ಬಂದು ಸಭೆಗೆ ಬಂದಿರುವಂತದ್ದು. ಇನ್ನು ಕೆಲ ಶಾಸಕರು ಅಷ್ಟೇ ಬರಬೇಕಾಗಿದೆ. ಫಾರಿನ್ ಟ್ರಿಪ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ವಿಚಾರ ಆಗಿರ್ಬೋದು, ಅಥವಾ ಅವರನ್ನ ಬೇರೆ ರೀತಿಯಲ್ಲಿ ಮನವೊಲಿಸುವ ಪ್ರಯತ್ನಕ್ಕೆ ಯಾವುದರಲ್ಲಾದ್ರೂ ಸಕ್ಸಸ್ ಆಗುವ ಚಾನ್ಸಸ್ ಇದೆಯಾ, ಅಥವಾ ಕಡಾಖಂಡಿತವಾಗಿ ಇಲ್ಲ ನಾವು ಬಿಟ್ಟೇ ಬಿಡ್ತೀವಿ ಅಂತ ಈಗ ಆಲ್ರೆಡಿ ಪುಟ್ಟಣ್ಣ ಹೇಳಿದಾಗೆ ಹೇಳುವಂತಹ ಚಾನ್ಸಸ್ ಇದೆಯಾ ಈ ಸಭೆಯಲ್ಲಿ ಅಂತ? ನವಿತಾ, HD ಕುಮಾರಸ್ವಾಮಿ ಅವರು ಏನಾದ್ರು ಕರೆದು ಮಾತಾಡಿದ್ರೆ ಅವರು ಒಂದು ನಿರ್ಧಾರದಿಂದ ಹಿಂದೆ ಸರಿಯುವಂತ ಸಾಧ್ಯತೆ ಇದೆ. ಆದ್ರೆ HD ಕುಮಾರಸ್ವಾಮಿ ಅವರು ಆ ಒಂದು ವಿಚಾರವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ HD ಕುಮಾರಸ್ವಾಮಿ ವಿರುದ್ಧವಾಗಿ ಬಸವರಾಜ ಹೊರಟ್ಟಿ ಅವರು ಬಹಳ ದಿನಗಳಿಂದ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅವ್ರನ್ನ ಕರೆದು ಮಾತಾಡುವಂತ ಒಂದು ಕೆಲಸವನ್ನ HD ಕುಮಾರಸ್ವಾಮಿ ಅವರು ಮಾಡಿಲ್ಲ. ಆದ್ರೆ ಅವ್ರನ್ನ ಇಲ್ಲ ಒಂದ್ ಕಡೆ ಅವ್ರಿಗೆ ಒಂದು ಅಗೌರವನ್ನ ತೋರಿಸುವಂತ ಆಗಿರ್ಬೋದು, ಜೊತೆಗೆ ಮರ್ಯಾದೆ ಕೊಡದೆ ಒಂದು ಕೆಲಸವನ್ನ HD ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಪರಿಷತ್ ಸದಸ್ಯರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಒಂದ್ ವೇಳೆ HD ಕುಮಾರಸ್ವಾಮಿ ಅವರು ಏನಾದ್ರು ಕರೆದರೆ ತಮ್ಮ ಕಷ್ಟಗಳನ್ನ ಕೇಳಿದ್ರೆ ಅವರು ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಇದೆ. ನವಿತಾ, ಓಕೆ, ಫೈನ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ.